ನಗ್ನಗ್ತಾ ಮಾತನಾಡಿಸೋ ಮುಖ, ಹೊಟ್ಟೆಯಲ್ಲಿದ್ದ ಪುಟ್ಟ ಕಂದ, ಆದಷ್ಟು ಬೇಗ ತಾಯಿ ಆಗ್ತಾ ಇದ್ದೀನಿ ಅನ್ನೋ ಖುಷಿ. ಆದ್ರೆ ಇದೆಲ್ಲ ಒಂದೇ ದಿನದಲ್ಲಿ ಮಣ್ಣು ಪಾಲಾಗಿತ್ತು. ಸಾವಿರಾರು ಜನರನ್ನ ತನ್ನ ವಿಡಿಯೋಗಳಿಂದಲೇ ಸೆಳೆದಿದ್ದ ತೆಲುಗಿನ ಯೂಟ್ಯೂಬರ್ ವೈಷ್ಣವಿ ಅನ್ನೋ 19 ವರ್ಷದ ಈಕೆ ಸದ್ಯಕ್ಕೆ ಸಾವಿನ ಮನೆಯನ್ನ ಸೇರಿದಾಳೆ. ಜೀವನ ಪೂರ್ತಿ ಜೊತೆಯಾಗಿರ್ತೀನಿ ಅಂತ ಪ್ರೀತಿಸಿ ಕೈ ಹಿಡಿದವನೇ ಈಕೆಯನ್ನ ಇಂದು ಕೊಂದು ಮುಗಿಸಿದಾನೆ. ತೆಲಂಗಾಣದಲ್ಲಿ ನಡೆದ ಯೂಟ್ಯೂಬರ್ ವೈಷ್ಣವಿ ಕೊಲೆ ಇದೀಗ 2 ತೆಲುಗು ರಾಜ್ಯಗಳನ್ನೇ ಬೆಚ್ಚಿ ಬೀಳಿಸಿದೆ. ತೆಲಂಗಾಣದ ಜಗಿತ್ಯಾಲ ಜಿಲ್ಲೆಯ ಕೋರಟ್ಲಾ ಗ್ರಾಮದಲ್ಲಿ ವಾಸವಾಗಿದ್ದ ಈಕೆಯ ಹೆಸರು ವೈಷ್ಣವಿ ಅಂತ. ಈಗಿನ್ನು 19 ವರ್ಷ ವಯಸ್ಸು. ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನ ಮಾಡ್ತಾ ಹೆಸರು ಮಾಡಿದ್ಲು. ಈಕೆಯ ವಿಡಿಯೋಗಳನ್ನ ನೋಡ್ತಾ ಹರಿಬಾಬು ಅನ್ನೋನು ಇವಳಿಗೆ ಪರಿಚಯವಾಗಿದ್ದ. ಹೀಗೆ ಪರಿಚಯವಾದವನು ಈಕೆಯನ್ನ ಮದುವೆಯಾಗಬೇಕು ಅಂತ ಅನ್ಕೊಂಡಿದ್ದ. ನಾನು ಕೂಡ ವಿಡಿಯೋಗಳನ್ನ ಮಾಡ್ತಾ ಪಾಪ್ಯುಲರ್ ಆಗಬೇಕು ಅಂತ ಅನ್ಕೊಂಡಿದ್ದ. ಎಸ್ಕೋನಿ ಗುಟ್ಟ ಗ್ರಾಮದವನಾಗಿದ್ದ ಹರಿಬಾಬು ಮೊದಲಿಗೆ ವೈಷ್ಣವಿ ಜೊತೆ ಸ್ನೇಹದ ಹೆಸರಲ್ಲಿ ಹತ್ತಿರವಾಗಿದ್ದ. ಬಳಿಕ ಪ್ರಪೋಸ್ ಮಾಡಿದ್ದ. ಆದ್ರೆ ವೈಷ್ಣವಿ ಇವನ ಲವ್ ನ ರಿಜೆಕ್ಟ್ ಮಾಡಿದ್ಲು. ಆಗ ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹರಿಬಾಬು ವೈಷ್ಣವಿ ಹಿಂದೆ ಬಿದ್ದಿದ್ದ. ಅಲ್ಲದೆ ಒಂದು ಸಲ ವೈಷ್ಣವಿಗೋಸ್ಕರ ವಿಷವನ್ನು ಕುಡಿದಿದ್ದ. ಹೀಗಾಗಿ ವೈಷ್ಣವಿ ಇವನ ಪ್ರೀತಿಯನ್ನ ಒಪ್ಕೊಂಡಿದ್ಲು. ಮೊದಲಿಗೆ ವೈಷ್ಣವಿ ತನ್ನ ಪ್ರೀತಿ ಬಗ್ಗೆ ಪೋಷಕರ ಹತ್ರ ಹೇಳಿದಾಗ ಅವರು ತಿರಸ್ಕರಿಸಿದ್ರು. ಇತ್ತ ನಾನು ವೈಷ್ಣವಿಯನ್ನೇ ಮದುವೆಯಾಗ್ತೀನಿ ಅಂತ ಹರಿಬಾಬು ಪಟ್ಟು ಹಿಡಿದು ಕೂತಿದ್ದ. ಒಂದು ದಿನ ಇವನ ತಂದೆ ತಾಯಿಯನ್ನ ಕರ್ಕೊಂಡು ವೈಷ್ಣವಿ ಮನೆಗೂ ಬಂದಿದ್ದ. ತನ್ನ ತಂದೆ ತಾಯಿಗೂ ಈ ಮದುವೆ ಇಷ್ಟ ಅಂತ ಹೇಳಿ ಹರಿಬಾಬು ವೈಷ್ಣವಿ ಮನೆಗೆ ಹೆಣ್ಣು ಕೇಳೋಕೆ ಬಂದಿದ್ದ. ಅಂದು ವರದಕ್ಷಿಣೆ ವರೋಪಚಾರದ ವಿಚಾರವಾಗಿ 2 ಮನೆಯವರಿಗೆ ಜಗಳವಾಗಿತ್ತು. ನಾವು ವರದಕ್ಷಿಣೆ ಕೊಡೋಕೆ ಆಗೋದಿಲ್ಲ ಅಂತ ವೈಷ್ಣವಿ ತಂದೆ ತಾಯಿ ಹೇಳಿದ್ರು. ಇನ್ನೊಂದು ಕಡೆ ವರದಕ್ಷಿಣೆ ಇಲ್ಲದೆ ನನ್ನ ಮಗನಿಗೆ ಮದುವೆ ಮಾಡೋದಿಲ್ಲ ಅಂತ ಹರಿಬಾಬು ತಂದೆ ತಾಯಿ ಪಟ್ಟು ಹಿಡಿದು ಕೂತಿದ್ರು. ಇದರಿಂದ ಇವರ ಮದುವೆ ಮಾತುಕತೆ ಹಂತದಲ್ಲೇ ಮುರಿದು ಬಿದ್ದಿತ್ತು. ಅಂದು ಮನೆಗೆ ಹೋದ ನಂತರ ಹರಿಬಾಬು ತನ್ನ ತಂದೆ ತಾಯಿ ಮುಂದೆ ವೈಷ್ಣವಿ ಇಲ್ಲದಿದ್ರೆ ನಾನು ಬದುಕೋದಿಲ್ಲ ಅಂತ ಹಠ ಹಿಡಿದಿದ್ದ. ಅವರು ಇವನ ಮಾತಿಗೆ ಕರಗದೆ ಇದ್ದಾಗ ವೈಷ್ಣವಿಯನ್ನ ಮದುವೆಯಾಗೋಣ ಅಂತ ಕೇಳಿದ್ದ. ಇದಕ್ಕೆ ವೈಷ್ಣವಿ ಕೂಡ ಸರಿ ಅಂದಿದ್ಲು. ತನಗೋಸ್ಕರ ಒಂದು ಸಲ ಪ್ರಾಣಹರಣದ ಯತ್ನ ಮಾಡಿದ್ರಿಂದ ಹರಿಬಾಬುಗೆ ನನ್ನ ಮೇಲೆ ಸಾಯುವಷ್ಟು ಪ್ರೀತಿ ಇದೆ ಅಂತ ವೈಷ್ಣವಿ ಅನ್ಕೊಂಡಿದ್ಲು. ಕೊನೆಯದಾಗಿ ಮತ್ತೊಂದು ಸಲ 2 ಕಡೆಯ ಕುಟುಂಬಸ್ಥರನ್ನ ಇಬ್ರು ಒಪ್ಪಿಸೋಕೆ ಪ್ರಯತ್ನಿಸಿದ್ರು. ಅದು ಸಕ್ಸಸ್ ಆಗದೆ ಇದ್ದಿದ್ರಿಂದ ಮತ್ತೆ ಸುಮ್ಮನಾಗಿದ್ರು. ದೊಡ್ಡವರು ನಮ್ಮ ಮದುವೆಗೆ ಒಪ್ಕೋತಿಲ್ಲ ಅಂತ ಹೇಳಿ ಹರಿಬಾಬು ವೈಷ್ಣವಿಯನ್ನ ಮನೆ ಬಿಟ್ಟು ಪರಾರಿಯಾಗೋಣ ಅಂತ ಪುಸಲಾಯಿಸಿದ್ದ. ಜೀವನ ಪೂರ್ತಿ ನಿನಗೆ ಜೊತೆಯಾಗಿರ್ತೀನಿ, ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ ಅಂದಿದ್ದಕ್ಕೆ ವೈಷ್ಣವಿ ತನ್ನವರನ್ನ ಬಿಟ್ಟು ಮನೆಯಿಂದ ಪರಾರಿಯಾಗೋಕೆ ಮುಂದಾಗಿದ್ಲು. 17 ವರ್ಷ ತುಂಬಿ 18ನೇ ವರ್ಷಕ್ಕೆ ಕಾಲಿಡ್ತಿದ್ದಂತೆ ವೈಷ್ಣವಿ ಮನೆ ಬಿಟ್ಟು ಪರಾರಿಯಾಗಿದ್ಲು. ಕಳೆದ ವರ್ಷ ಅಂದ್ರೆ 2025ರ ಮೇ 29ರಂದು ವೆಂಕಟಾಪುರ ಅನ್ನೋ ಗ್ರಾಮದ ಒಂದು ಚಿಕ್ಕ ದೇವಸ್ಥಾನದಲ್ಲಿ ಇಬ್ರು ಸಿಂಪಲ್ ಆಗಿ ಮದುವೆಯಾಗಿದ್ರು. ಬಳಿಕ ಸಂಸಾರ ಮಾಡೋಕೆ ಶುರು ಮಾಡಿದ್ರು. ಇಲ್ಲಿ ಹರಿಬಾಬು ತಂದೆ ತಾಯಿ ಇವರ ಮದುವೆಗೆ ಒಪ್ಪಿರ್ಲಿಲ್ಲ. ಆದ್ರೆ ವೈಷ್ಣವಿ ತನ್ನ ಪೋಷಕರನ್ನ ಒಪ್ಪಿಸಿದ್ಲು. ಒಂದೇ ಜಾತಿಯಾಗಿದ್ರಿಂದ ಇಲ್ಲಿ ಕ್ಯಾಶ್ ಫೀಲಿಂಗ್ ಇತ್ತೆ ಹೊರತು ಕ್ಯಾಸ್ಟ್ ಫೀಲಿಂಗ್ ಒಬ್ಬರಿಗೂ ಇರಲಿಲ್ಲ. ಹೀಗಾಗಿ ಹರಿಬಾಬು ಅತ್ತೆ ಮನೆ ಸಮೀಪವೇ ಸಂಸಾರವನ್ನ ಹೂಡಿದ್ದ. ವೈಷ್ಣವಿ ತಂದೆ ತಾಯಿ ಸಹ ಹರಿಬಾಬುನ ತಮ್ಮ ಸ್ವಂತ ಮಗನಂತೆ ನೋಡ್ಕೊಳ್ತಿದ್ರು. ಮದುವೆಯಾದ ನಂತರ ಹರಿಬಾಬು ಒಳಗಿದ್ದ ರಾಕ್ಷಸ ನಿಧಾನವಾಗಿ ಹೊರಗೆ ಬರೋಕೆ ಶುರು ಮಾಡಿದ್ದ. ಅವನೊಳಗಿದ್ದ ವರದಕ್ಷಿಣೆ ಭೂತ ಆಗಷ್ಟೇ ಹೊರಗೆ ಬರೋಕೆ ಶುರುವಾಗಿತ್ತು. ಆಗ್ಲೇ ವೈಷ್ಣವಿ ಹತ್ರ ನಾವು ಯಾವುದಾದ್ರೂ ವ್ಯಾಪಾರ ಮಾಡೋಣ, ನಿನ್ನ ಪೋಷಕರ ಹತ್ರ ದುಡ್ಡು ಕೇಳು ಅಂತ ದುಂಬಾಲು ಬಿದ್ದಿದ್ದ. ಈ ಮಾತಿಗೆ ವೈಷ್ಣವಿ ಒಪ್ಪಿರ್ಲಿಲ್ಲ. ಹೆಂಡತಿ ತನ್ನ ಮಾತು ಕೇಳದೆ ಇದ್ದಾಗ ಹರಿಬಾಬು ಬಲವಂತ ಮಾಡೋಕೆ ಶುರು ಮಾಡಿದ್ದ. ಇದರಿಂದ ವೈಷ್ಣವಿ ತಂದೆ ತಾಯಿ 5 ಲಕ್ಷ ಖರ್ಚು ಮಾಡಿ ಒಂದು ಮನೆಯನ್ನ ಕೊಡಿಸಿದ್ರು. ಸಾಲದಕ್ಕೆ ಇವನಿಗೆ 1.5 ಲಕ್ಷದ ಒಡವೆ ಹಾಗೂ ಒಂದು ಪಲ್ಸರ್ ಬೈಕ್ ನ ಕೂಡ ಕೊಟ್ಟಿದ್ರು. ಬಳಿಕ ಹರಿಬಾಬು ವೈಷ್ಣವಿ ಜೊತೆ ಸಂತೋಷವಾಗೇ ಇದ್ದ. ಇವಳ ಜೊತೆ ವಿಡಿಯೋ ಮಾಡ್ಕೊಂಡು ರೀಲ್ಸ್ ಮಾಡ್ತಾ ಇಬ್ರು ಚೆನ್ನಾಗೇ ಇದ್ರು. ಇಷ್ಟಾದ್ರೂ ತನ್ನ ಕೈಯಲ್ಲಿ ದುಡ್ಡಿಲ್ಲ ಅಂತ ಹರಿಬಾಬು ಮತ್ತೆ ವೈಷ್ಣವಿಯನ್ನ ಪೀಡಿಸೋಕೆ ಶುರು ಮಾಡಿದ್ದ. ಮತ್ತೆ ಹಣ ಬೇಕು, ಇನ್ನು 5 ಲಕ್ಷ ಕೊಡೋಕೆ ಹೇಳು ಅಂತ ವೈಷ್ಣವಿಯನ್ನ ಇನ್ನಿಲ್ಲದಂತೆ ಪೀಡಿಸ್ತಿದ್ದ. ಹೀಗೆ ಪೀಡಿಸ್ತಾನೆ ಈಕೆಯ ಜೊತೆ ವಿಡಿಯೋಗಳನ್ನ ಮಾಡ್ತಾ ತಾನು ಕೂಡ ಒಂದಷ್ಟು ಪಾಪ್ಯುಲರ್ ಆಗಿದ್ದ. ವಿಡಿಯೋಗಳಲ್ಲಿ ನಗ್ನಗ್ತಾ ಓಡಾಡ್ಕೊಂಡಿರೋನ ಹಿಂದೆ ಒಬ್ಬ ಸೈಕೋ ಇದ್ದಾನೆ ಅನ್ನೋದು ವೈಷ್ಣವಿಗೆ ಗೊತ್ತಾಗದೆ ಹೋಗಿತ್ತು. ಈ ಮಧ್ಯೆ ವೈಷ್ಣವಿ ಪ್ರೆಗ್ನೆಂಟ್ ಕೂಡ ಆಗಿದ್ಲು. ಈ ವಿಷಯವನ್ನ ತನ್ನ ಸಬ್ಸ್ಕ್ರೈಬರ್ಸ್ ಜೊತೆಗೂ ವೈಷ್ಣವಿ ಹಂಚಿಕೊಂಡಿದ್ಲು. ಹರಿಬಾಬು ಮಾತ್ರ ಮಗುವಾದ್ರೆ ನನಗೆ ಬರಬೇಕಿರೋ ವರದಕ್ಷಿಣೆ ಬರೋದಿಲ್ಲ ಅಂತ ಅಬಾರ್ಷನ್ ಮಾಡಿಸಿಕೊಳ್ಳೋಕೆ ಹೇಳಿದ್ದ. ಇದಕ್ಕೆ ವೈಷ್ಣವಿ ಒಪ್ಪದೆ ಇದ್ದಾಗ ಬಲವಂತ ಮಾಡಿದ್ದ. ಮೊದಲ ಮಗುವನ್ನ ಹರಿಬಾಬು ಬಲವಂತಕ್ಕೆ ವೈಷ್ಣವಿ ಅಬಾರ್ಷನ್ ಮಾಡಿಸಿಕೊಂಡಿದ್ಲು. ಇಲ್ಲಿಂದ ಹರಿಬಾಬು ಟಾರ್ಚರ್ ಇನ್ನಷ್ಟು ಹೆಚ್ಚಾಗೋಕೆ ಶುರುವಾಗಿತ್ತು. ವರದಕ್ಷಿಣೆ ಬೇಕು ಅಂತ ದಿನನಿತ್ಯ ಈಕೆಯ
ತಾಯಿಯನ್ನ ಪೀಡಿಸೋಕೆ ಶುರು ಮಾಡಿದ್ದ. ಜೊತೆಗೆ ಹರಿಬಾಬು ಕುಟುಂಬಸ್ಥರು ಕೂಡ ವೈಷ್ಣವಿಯನ್ನ ವರದಕ್ಷಿಣೆಗೋಸ್ಕರ ಪೀಡಿಸೋಕೆ ಶುರು ಮಾಡಿದ್ರು. ತನ್ನ ಪೋಷಕರ ಹತ್ರ ಹಣ ಕೇಳುವಂತೆ ದಿನನಿತ್ಯ ಟಾರ್ಚರ್ ಕೊಡ್ತಿದ್ರು. ಆದ್ರೆ ಈಕೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿರ್ಲಿಲ್ಲ. ನನ್ನ ತಂದೆ ತಾಯಿ ಹತ್ರ ಏನೂ ಇಲ್ಲ, ನನಗೆ ಇನ್ನು ಅಕ್ಕಂದಿರಿದ್ದಾರೆ, ಅವರ ಪರಿಸ್ಥಿತಿಯನ್ನ ಕೂಡ ಅರ್ಥ ಮಾಡ್ಕೋ. ನೀನು ಕಷ್ಟಪಟ್ಟು ದುಡಿಯದೆ ಅತ್ತೆ ಮನೆಯಿಂದ ಬರೋ ಹಣಕ್ಕೆ ಆಸೆ ಪಡಬೇಡ, ವರದಕ್ಷಿಣೆ ಬೇಕು ಅಂತ ನನ್ನ ಪೀಡಿಸಬೇಡ ಅಂತ ವೈಷ್ಣವಿ ಕಡ್ಡಿ ಮುರಿದಂತೆ ಗಂಡ ಹರಿಬಾಬುಗೆ ಹೇಳಿಬಿಟ್ಟಿದ್ಲು. ವೈಷ್ಣವಿ 2ನೇ ಸಲ ಪ್ರೆಗ್ನೆಂಟ್ ಆಗಿದ್ಲು. ಅಲ್ಲಿಗಾಗ್ಲೇ ಹರಿಬಾಬು ಇದೊಂದು ಕೆಲಸ ಬಿಟ್ಟು ಮನೆಯಲ್ಲೇ ಬಿದ್ದಿರ್ತಿದ್ದ. ಹೀಗಿದ್ರು ವರದಕ್ಷಿಣೆಗಾಗಿ ಕಿರುಕುಳ ಕೊಡೋದು ಮಾತ್ರ ಬಿಟ್ಟಿರ್ಲಿಲ್ಲ. ಈ ಮಧ್ಯೆ ಯೂಟ್ಯೂಬ್ನಲ್ಲಿ ವೈಷ್ಣವಿಗೆ 60,000ಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ ಇದ್ರು. ವೈಷ್ಣವಿ ಅಮ್ಮ ಅನ್ನೋ ಯೂಟ್ಯೂಬ್ ಚಾನೆಲ್ನಲ್ಲಿ ತನ್ನ ಡೈಲಿ ಕಂಟೆಂಟ್ ವಿಡಿಯೋಗಳನ್ನ ಹಾಕ್ತಿದ್ಲು. ಈಕೆಗೆ ಬರ್ತಿದ್ದ ಪಬ್ಲಿಸಿಟಿ ನೋಡಿ ಇವನ ಕೈಲಿ ತಡೆಯೋದಕ್ಕೆ ಸಾಧ್ಯವಾಗದೆ ಹೋಗಿತ್ತು. ಇವನು ಕೂಡ ವೈಷ್ಣವಿ ಜೊತೆ ಆಗಾಗ ವಿಡಿಯೋಗಳಲ್ಲಿ ಕಾಣಿಸಿಕೊಳ್ತಿದ್ದ. ವಿಡಿಯೋ ವೈಷ್ಣವಿಗೆ ಹೆಚ್ಚು ಪಾಪ್ಯುಲಾರಿಟಿ ಬರ್ತಿದ್ರಿಂದ ಹೊಟ್ಟೆ ಊರ್ಕೊಂಡಿದ್ದ. ಈ ನಡುವೆ ವೈಷ್ಣವಿ ತನ್ನ ನೋವನ್ನ ವಿಡಿಯೋಗಳ ಮೂಲಕ ಹೊರಗೆ ಇಡ್ತಿದ್ಲು. ನನ್ನ ಗಂಡ ಸರಿ ಇಲ್ಲ, ನಾನು ಲವ್ ಮಾಡಿ ತಪ್ಪು ಮಾಡಿಬಿಟ್ಟೆ, ತುಂಬಾ ಸುಸ್ತಾಗ್ತಿದೆ, ಊಟ ಮಾಡಿಲ್ಲ, ಹೊಟ್ಟೆಯಲ್ಲಿ ಮಗು ಬೇರೆ ಇದೆ ಅಂತೆಲ್ಲ ವೈಷ್ಣವಿ ತನ್ನ ನೋವನ್ನ ಹೊರಗೆ ಹಾಕಿದ್ಲು. ಸದ್ಯ ವೈಷ್ಣವಿ 5 ತಿಂಗಳ ಪ್ರೆಗ್ನೆಂಟ್ ಕೂಡ ಆಗಿದ್ಲು. ಇದ್ದಕ್ಕಿದ್ದಂತೆ ಈ ರಾಕ್ಷಸನಿಗೆ ಅದೇನಾಯ್ತೋ ಏನೋ. ಕಳೆದ ಮಂಗಳವಾರ ಅಂದ್ರೆ ಮಾರ್ಚ್ 17ರಂದು ಮಧ್ಯರಾತ್ರಿ ವೈಷ್ಣವಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದ. ತಲೆ, ಎದೆ, ಕತ್ತು, ಕೈಕಾಲುಗಳನ್ನೆಲ್ಲ ಚಾಕುವಿನಿಂದ ಎಲ್ಲೆಂದ್ರಲ್ಲಿ ಚುಚ್ಚಿಬಿಟ್ಟಿದ್ದ. ಹೊಟ್ಟೆಯಲ್ಲಿ ಮಗು ಇದೆ ಅಂತ ಹೇಳಿದ್ರು ಬಿಡದೆ ಈಕೆಯನ್ನ ಅತಿ ಕ್ರೂರವಾಗಿ ಚುಚ್ಚಿಕೊಂದಿದ್ದ. ನನ್ನ ಸಾಯಿಸಬೇಡ, ನನ್ನ ಹೊಟ್ಟೆಯಲ್ಲಿರೋ ಮಗುಗೋಸ್ಕರನಾದ್ರೂ ನನ್ನ ಬಿಟ್ಬಿಡು ಅಂತ ವೈಷ್ಣವಿ ಗಂಡನನ್ನ ಅಂಗಲಾಚಿ ಬೇಡ್ಕೊಂಡಿದ್ಲು. ಆದ್ರೂ ಈ ರಾಕ್ಷಸನ ಮನಸ್ಸು ಮಾತ್ರ ಕರಗಿರ್ಲಿಲ್ಲ. ಹೀಗೆ ಬೆಳಗಾಗುವಷ್ಟರಲ್ಲಿ ವೈಷ್ಣವಿ ರಕ್ತದ ಮಡುವಿನಲ್ಲಿ ಅನಾಥ ಶವವಾಗಿ ಹೋಗಿದ್ಲು. ಹೀಗೆ ಹೆಂಡತಿಯನ್ನ ಕೊಂದ ಹರಿಬಾಬು ಬೆಳಗ್ಗೆ ಎದ್ದವನೇ ಮನೆಯಿಂದ ಪಲ್ಸರ್ ಬೈಕ್ ಹಾಕೊಂಡು ಪರಾರಿಯಾಗಿದ್ದ. ಬೆಳಗ್ಗೆ ಎದ್ದು ಮಗಳ ಮನೆಗೆ ಬಂದು ನೋಡಿದ ವೈಷ್ಣವಿ ತಾಯಿಯ ಎದೆ ಒಡೆದು ಹೋಗಿತ್ತು. ಹೆತ್ತ ಮಗಳು ರಕ್ತದ ಮಡುವಿನಲ್ಲಿ ಬಿದ್ದು ಪ್ರಾಣ ಬಿಟ್ಟಿದ್ಲು. ಮಗಳನ್ನ ಆ ಸ್ಥಿತಿಯಲ್ಲಿ ಕಂಡ ವೈಷ್ಣವಿ ತಾಯಿ ಜೋರಾಗಿ ಕಿರುಚಿಕೊಂಡಿದ್ಲು. ಅಕ್ಕಪಕ್ಕದ ಮನೆಯವರು ಬಂದು ವೈಷ್ಣವಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಆದ್ರೆ ಅಲ್ಲಿಗಾಗ್ಲೇ ವೈಷ್ಣವಿ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅಂತ ಡಾಕ್ಟರ್ಗಳು ಹೇಳಿದ್ರು. ವೈಷ್ಣವಿ ತಂದೆ ತಾಯಿ ಕಣ್ಣೀರು ಮುಗಿಲು ಮುಟ್ಟಿತ್ತು. ಇನ್ನೊಂದು ಕಡೆ ವೈಷ್ಣವಿ ಜೊತೆಗೆ ತನ್ನ ಹೊಟ್ಟೆಯಲ್ಲಿದ್ದ ಮಗು ಕೂಡ ಸಾವಿನ ಮನೆ ಸೇರಿತ್ತು. ಇದರಿಂದ ಈಕೆಯ ಗ್ರಾಮಸ್ಥರು ಕೂಡ ಕಣ್ಣೀರು ಹಾಕಿದ್ರು. ಪ್ರೀತಿ ಅಂದ್ರೆ ಪ್ರಾಣ ಕೊಡೋದು ಅಂತ ವೈಷ್ಣವಿ ಅನ್ಕೊಂಡಿದ್ಲು. ಆದ್ರೆ ಅದೇ ಪ್ರೀತಿ ತನ್ನ ಪ್ರಾಣವನ್ನೇ ತೆಗೆಯುತ್ತೆ ಅಂತ ಈಕೆ ಕನಸಿನಲ್ಲೂ ಊಹಿಸಿರ್ಲಿಲ್ಲ. ವೈಷ್ಣವಿ 2ನೇ ಸಲ ಪ್ರೆಗ್ನೆಂಟ್ ಆದಾಗ್ಲೂ ಅಬಾರ್ಷನ್ ಮಾಡಿಸ್ಕೋಬೇಕು ಅಂತ ಹರಿಬಾಬು ಈಕೆಯ ಮೇಲೆ ಒತ್ತಡ ಹಾಕಿದ್ನಂತೆ. ಸದ್ಯ ವೈಷ್ಣವಿಯ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಹಿಂದೆ ಹಾಕಿದ ವಿಡಿಯೋಗಳನ್ನು ನೋಡಿದವರೆಲ್ಲರೂ ಶಾಕ್ ಆಗ್ತಿದ್ದಾರೆ. ಯಾಕಂದ್ರೆ ಪ್ರ್ಯಾಂಕ್ ಅಂತ ಮಾಡಿದ ವಿಡಿಯೋಗಳಲ್ಲೆಲ್ಲ ಇವರಿಬ್ರು ಗಲಾಟೆ ಮಾಡ್ಕೊಂಡಿದ್ರು. ಹೀಗಾಗಿ ಅದು ನಿಜವಾದ ಗಲಾಟೆನೋ ಅಥವಾ ವಿಡಿಯೋಗೋಸ್ಕರ ಮಾಡಿದ್ದೋ ಅಂತ ಈಕೆಯ ಸಬ್ಸ್ಕ್ರೈಬರ್ಸ್ ತಲೆ ಕೆಡಿಸ್ಕೊಂಡಿದ್ದಾರೆ. ಕೊನೆಗೆ ಒಂದು ತುಂಬು ಪ್ರಾಣದ ಜೊತೆಗೆ ಇವಳ ಗರ್ಭದಲ್ಲಿದ್ದ ಮಗುವನ್ನ ಸಹ ಈ ಕಿರಾತಕ ಕೊಂದು ಮುಗಿಸಿದ್ದಾನೆ. ಸದ್ಯ ಹರಿಬಾಬು ಹಾಗೂ ಇವನ ತಾಯಿಯನ್ನ ಪೊಲೀಸರು ಬಂಧಿಸಿದ್ದು ಇವರಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ವೈಷ್ಣವಿ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇನ್ನು ಈ ಕಿರಾತಕನಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.